ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟೀಮ್ ಆಕಾಶಪ್ಪ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷಪ್ಪ ಅಂತಂದರೆ ಮೊದಲದಾಗಿ ಎಲ್ರಿಗೂ ಮುಂಜಾನೆ ಇದ್ದ ಶುಭಾಶಯಗಳು. ಇವಾಗ ಸಮಯ ಬಂದ್ಬಿಟ್ಟು 8:30 ಸೂರ್ಯ ಇಷ್ಟೊಂದು ಮುಖ ಕೊಡಿತಾನೆ. ಇನ್ನು ಮಧ್ಯಾಹ್ನ ಆದ್ರೆ ಇಷ್ಟು ಬಿಸಿಲಾಗ್ಬೋದು. ಎಲ್ಲರೂ ಹುಷಾರಾಗಿರ್ರಿ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಇವತ್ತು ನನ್ನ ಫ್ರೆಂಡ್ ಆತ್ಮೀಯ ಸ್ನೇಹಿತ ಆದ ಸುನಿಲ್ ಒಂದು ಎಂಗೇಜ್ಮೆಂಟ್. ಅವನು ನಮ್ಮ ಏಜ್ ಆಲ್ರೆಡಿ ಎಂಗೇಜ್ಮೆಂಟ್ ಆಗ್ತಾನೆ. ಇನ್ನೇನು ಒಂದು ವರ್ಷದಲ್ಲಿ ಮದುವೆ ಇದೆ. ಬಳ್ಳಾರಿ ಹತ್ರ ಒಂದು ಹಳ್ಳಿ ಇದೆ, ಅಲ್ಲಿದೆ ಎಂಗೇಜ್ಮೆಂಟ್. ಇವಾಗ ಇಲ್ಲಿಂದ ನಾವು 3 ಜನ ಹೋಗ್ತಿದ್ವಿ. ಅಲ್ಲಿ ಆಲ್ರೆಡಿ 1-2 ಜನ ಆ್ಯಡ್ ಆಗ್ತಿದ್ರೆ ಒಂದು ಲಾಗ್ ಸ್ಟಾರ್ಟ್ ಮಾಡೋಣ, ಮುಂದೆ ಏನಾಗುತ್ತೆ ಅಂತ ನೋಡೋಣ ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನಾದ್ರು ಮಿಸ್ಟೇಕ್ ಆದ್ರೆ ಸ್ವಲ್ಪ ಅಲ್ಲಿ ಚೆನ್ನಾಗೇ ಮಾಡ್ತೀನಿ ಆದಷ್ಟು. ಈಗ ನಾನು ಮುಂದೆ ಇಲ್ಲಿ ರೋಡಲ್ಲೇ ನಮ್ಮ ಶಿವಣ್ಣ ಅವ್ರು ಜಾಯ್ನ್ ಆಗ್ತಾ ಇದಾರೆ. ಬಣ ಮುಂದೆ ಹೆವಿಲ್ ಕಿಂಗ್ ವರುಣ್ ಅವರು ಜಾಯ್ನ್ ಆಗಿದ್ದಾರೆ ಆಲ್ರೆಡಿ. ವರುಣ್ ಆಯ್ ಮಾಡಪ್ಪ, ಹೊರಡೋಣ. ಇವಾಗ ಹೊರಡೋ ಸಮಯ, ಮುಂದೆ ಸಿಗೋಣ. ಇವಾಗ ನಾವು ಗುಡೇಕೋಟೆಗೆ ರೀಚ್ ಆದ್ವಿ. ತಿಂಡಿ ಮಾಡೋ ಸಮಯ. ಬನ್ನಿ ಏನಿದೆ ಅಂತ ಕೇಳಿ ತಿನ್ನೋಣ, ಬೇಗ ಟೈಮ್ ಆಗ್ಬಿಟ್ಟಿದೆ. ಜಸ್ಟ್ ನಾವು ತಿಂಡಿ ಫಿನಿಶ್ ಮಾಡಿದ್ವಿ. ಇನ್ನೇನು ಹೊರಡೋ ಸಮಯ. ಇನ್ನೇನು ಡೈರೆಕ್ಟಾಗಿ ಇಲ್ಲಿ ಸಿಕ್ಬಿಡೋಣ, ಎಲ್ಲೇ ರಾಂಪುರ ಹತ್ರ. ಮತ್ತೆ ನಮ್ಮ ಫ್ರೆಂಡ್ಸ್ ಕೇಳೋಣ, ತಿಂಡಿ ಹೆಂಗಿತ್ತಪ್ಪ? ಯಾರೆಲ್ಲ ಗುಡೇಕೋಟೆ ಮುಂದೆ ಬಂದು ಹೋಗ್ತಾರೆ ಹಿಂಗೆ ಬೈದವೇ ವಿಸಿಟ್ ಮಾಡಿರಿ ತಿಂಡಿಗೆ. ಚೆನ್ನಾಗಿದೆ. ಪಡ್ಡು ಮತ್ತೆ ಪಲಾವು ಇಡ್ಲಿ ಸಿಗುತ್ತೆ. ಗುಡೇಕೋಟೆ ಅರಣ್ಯ ಫುಲ್ ಬಂಡೆ. ಒಂದ್ ಟೈಮಲ್ಲಿ ಅಪ್ಪ ಅವ್ರು ಬಂದ್ ಹೋಗಿದ್ದಾರೆ. ನೋಡ್ರಿ, ಗಂಧದ ಗುಡಿಯಲ್ಲಿ ಐತಲ್ಲಪ್ಪ, ಗಂಧದ ಗುಡಿಯಲ್ಲಿ ಐತಲ್ಲ ಲೆವೆಲ್ ನೋಡ್ರಿ. ಇಲ್ಲಿ ಮತ್ತೆ ಪ್ರಾಣಿಗಳು ಯಾವ ಕರಡಿ ಚಿರತೆಗಳು ಫುಲ್ ಇದಾವೆ. ಬಂದು ಹುಷಾರಾಗಿದೆ. ಇಲ್ಲಿ ನೈಟ್ ಹೊತ್ತು ಬಂದ್ರೆ ಅಡ್ಡಾಡಿದ್ರೆ. ನಾವು ಬಳ್ಳಾರಿ NH ಹೈವೇದ ನಿಲ್ಸಿದೀವಿ. 1-2 ನಿಮಿಷ ಒಂದು ಕಾಲ್ ಬಂದಿತ್ತು. ಇಲ್ಲಿ ಪ್ರಶಾಂತ್ ಎಂಗೇಜ್ಮೆಂಟಿಗೆ ಹೊಂಟಿದೀವಿ. ಇನ್ನೇನೋ ಒಂದು ಎಂಗೇಜ್ಮೆಂಟ್, ಇನ್ನೇನು ಮದುವೆ ಆದ ನಮ್ದು ಯಾವಾಗೋ ಏನೋ. ಈಗ ಈ ಒಂದು ಚಾನಲ್ ಇದೆ, ಒಂದು ಉಂಡಾಡಿ ಗುಂಡ ಅಂತ ಯಾವಾಗ್ಲೂ ಹೇಳ್ತಿರ್ತಾನೆ. ಟೀಮ್ ಆಕಾಶಪ್ಪ ನೋಡ್ರಿ ಹೆಚ್ಚಿನ ಅಪ್ಡೇಟ್ಗಾಗಿ. ನೀನೊಂದು ಲಾಗ್ ಮಾಡೋಣ ಅಂತಿದ್ವಲ್ಲಪ್ಪ ನಾವಾಗ. ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡ್ಬೇಡ, ಇಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀನ್ ಇದ್ರ ಬಗ್ಗೆ ಲಾಗ್ ಬಗ್ಗೆ ಏನಾರು ಒಂದು ಹೇಳೋದಿದ್ರೆ ಏನ್ ಹೇಳ್ತಪ್ಪ? ಈಗಿನ ಮಟ್ಟಿ ಪ್ರೆಸೆಂಟ್ ವೆದರ್ ಬಗ್ಗೆ ಹೇಳ್ಬಿಡಪ್ಪ. ಈಗ ತಾನೇ ಹಳ್ಳ್ಯಾಗ ಊಟ ಮಾಡ್ಕೊ ಬಂದ್ವಿ. ಏನೇನು ಎಲ್ಲ ಚೆನ್ನಾಗಿತ್ತು? ಟಿಫನ್ ಎಲ್ಲ ಚೆನ್ನಾಗಿತ್ತು. ಹಳ್ಳಿ ಊಟ ಬೊಂಬಾಟ್. ವಾ ಆದ್ರೆ ಬಳ್ಳಾರಿ ಬಿಸಿಲು ಬಲು ಆಟ ಆಟ್ರಿ. ಏನಂದೆ? ಇನ್ನೊಂದ್ಸಲ ಹೇಳು. ಬಲು ಆಟ ಆಟ್ರಿ. ಅಪ್ಪ ಹೌದು ಬಿಡಿ, ನೀನ್ ಹೇಳಿದ್ ಕರೆಕ್ಟ್ ಐತಿ. ಎಂತ ಬಿಸಿಲು, ಮತ್ತೆ ಉರಿ ಬಿಸಿಲು. ಏನ್ ಮಾಡಕ್ 1-2 ನಿಮಿಷ ಟ್ಯಾಂಕ್ ಖಾಲಿ ಮಾಡೋದಂತ ನಿಲ್ಸಿದ್ವಿ. ಏನ್ ಹೊಡ್ತೀವಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀವಿ. ಸರಿ ಹೊರಡೋಣಪ್ಪ. ಬರ್ರಿ. ಆನ್ ದ ವೇ ಇಲ್ಲಿ ಅಲ್ಕುಂದಲ್ಲಿ ನಿಲ್ಸಿದ್ವಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ವಿಂಟೇಜ್ ತರ ಕಾಣ್ತೈತಿ. ಒಳ್ಳೆ ಓಲ್ಡ್ 90s ಸೀರೀಸ್ ತರ. ಹಂಗೆ ನಮ್ಮ ಅಣ್ಣನ ಒಂದು ಕೇಳ್ತಾ ಇದ್ದೀನಿ, ಶಿವಣ್ಣ ಒಂದು ಡೈಲಾಗ್ ಹೊಡಿತೀನಿ ಅಣ್ಣ, ಒಂದು ಮೂವಿ ಡೈಲಾಗ್ ಯಾವ್ದಾದ್ರೆ. ಒಳ್ಳೆ ಬ್ಯಾಕ್ ಗ್ರೌಂಡ್ ಮಸ್ತ್ ಐತಿ, ಒಳ್ಳೆ ವಿಂಟೇಜ್ ಲುಕ್ ಐತೆ. ಹೊಟ್ಟೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಒಂದು ಡೈಲಾಗ್. ಹೊಡೆಯೋಣ. ಕುತ್ತೆ ಕನ್ವರ್ ನಾಯಿ ಕನ್ವರ್ ಲಾಲ್ ಬೋಲಾ. ವಾಹ್, ಒಳ್ಳೆ ಮಸ್ತ್ ಡೈಲಾಗ್ ಅಣ್ಣ. ಲೀಡರ್, ನಾವ್ ಎಷ್ಟೊತ್ತದಪ್ಪ ಕಾಯಕೈತಿ? ಕಾದ ಕೊಂಡೆ ನಾವು ಆದ ಹೊರತು ಕರ್ಕೊಂಡು ಹೋಗೋಣ ಬರಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಏನ್ ಮಾಡೋಣ, ನಮ್ಮ ಹುಡುಗ ಗಾಡಿ ತಗೊಂಡು ಇನ್ನೊಂದಿಬ್ರು ಹುಡುಗರನ್ನ ಕರ್ಕೊಂಬರಕ್ ಹೋಗ್ಯಾನ. ಆಲ್ರೆಡಿ ಒಂದು ಅರ್ಧ ಗಂಟೆ ಮೇಲೆ ಆತು. ನಮ್ಮ ಫ್ರೆಂಡರ್ ಬರ್ತೀನಿ, ಇನ್ನೊಂದು ಅರ್ಧ ಗಂಟೆ ಆತ, ಇನ್ನೂ ಬರ್ತಿಲ್ಲ. ಏನ್ ಮಾಡಕ್ಕಾಗಲ್ಲ. ಪ್ರಶಾಂತ್, ನಾವಿಲ್ಲಿ ಅಲ್ಕುಂದಾಗ ಇದೀವಲ್ಲಪ್ಪ, ಬಳ್ಳಾರಿ ಹತ್ರ. ಇಲ್ಲಿ ಪೊಲ್ಯೂಷನ್, ಧೂಳದ ಬಗ್ಗೆ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ? ನೋಡ್ರಿ, ಇಲ್ಲಿ ವ್ಯವಸ್ಥೆ ನೋಡಿ ಏನ್ ಹೇಳ್ತಿ? ಬಹಳ ಕಷ್ಟ ಐತಿ. ಎಲ್ಲ ಯಾರ್ಯಾರು MLA ಅವರೆಲ್ಲ ಆಗ್ಯಾರ, ಸ್ವಲ್ಪ ಎಲ್ಲ ನೋಡಿ ಜನರಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ. ಧೂಳು ಹಂಗೆ ಪಕ್ಕಂತ ಹಂಗೆ ಬಾಯಾಗ ಬರ್ತೈತಿ. ಏನ್ ಹಂಗ ಅಸ್ಮಾ ಆಗ್ಬಿಡ್ತೈತಿ. ಇನ್ನೊಂದು 2 ವರ್ಷ ಇದ್ರೆ ನೋಡ್ರಿ, ಲೊಕೇಶನ್ ನೋಡ್ಕೊಂಡ್ಬಿಟ್ರೆ ವಾಲ್ಮೀಕಿ ಸರ್ಕಲ್. ಇಲ್ಲಿ ಯಾಕಂದ್ರೆ ಮೈನಿಂಗು, ಇಲ್ಲ ರೈಲ್ವೆ ಸ್ಟೇಷನ್, ಇಲ್ಲ ಪಕ್ಕಕ್ಕೆ ಅಂಗಡಿ, ಪಕ್ಕಕ್ಕೆ ಮನೆಗಳು ಅದಾವಲ್ಲ, ಬಹಳ ಧೂಳ ಬರ್ತಾವ. ಆದಷ್ಟು ಹುಷಾರಾಗಿರ್ರಿ. ನಮ್ಮ ಹುಡುಗರ ತಮ್ಮ ಇನ್ನೇನು ಬರ್ತಾನೆ, ಇನ್ನೊಂದು ಅರ್ಧ ಗಂಟೆಲಿ ಬರ್ತಾ ಅಂತ ಹೇಳೋಣ. ಬರತಕ್ಕ ವೇಟ್ ಮಾಡ್ತೀವಿ ನಾವು. ಬೆಟ್ಟದ ನಡುವೆ ಏನಂತಲ್ಲ ಡೈಲಾಗ್, ನಡುವೆ ಎಂಗೇಜ್ಮೆಂಟ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಬೆಟ್ಟದ ನಡುವೆ ಊರು, ಅಲ್ಲಿ ನಮ್ದು ಎಂಗೇಜ್ಮೆಂಟ್. ಬೆಟ್ಟ ಸುತ್ತ ಇಲ್ಲಿ ಧೂಳ. ಇಲ್ಲಿ ಧೂಳ ಮತ್ತೆ ಬ್ಯಾಸಿಗೆ ಏನೋ ಮಾಡಕ್ಕಾಗಲ್ಲ. ಬ್ಯಾಸಿಗೆ ಅಂದ್ರೆ ಬಳ್ಳಾರಿ ಅದು. ಇನ್ನು ಯಾರು ಊರಾರ ಅಷ್ಟೆಷ್ಟು ಬಿಸಿಲು ತಡ್ಕೊಂಡ್ರೆ, ಬಳ್ಳಾರಿ ಬಿಸಿಲು ಮಾತ್ರ ನೆವರ್ ತಡ್ಕೊಳಕ್ಕಾಗಲ್ಲ. ಬಿಸಿಲು ಇರ್ತೈತಿ ಬಳ್ಳಾರ್ಯಾಗ. ಬಿಸಿಲು ವಿತ್ ಧೂಳಪ್ಪ. ನಾವಾಗಿದ್ದು ತಡ್ಕೊಂಡಿವ. ಬೇರೆ ಊರವ್ರು ಏನಾರು ಬಂದ್ರೆ ಬಳ್ಳಾರಿ ಬಿಸಿಲು ಹೆಂಗಾಕರಪ್ಪ? ಚಟ್ನಿ ಒಂದ ವರ್ಣೆಗೆ ಹೇಳ್ಬಿಟ್ರ ನೋಡ. ಚಟ್ನಿ, ಇಡ್ಲಿ ಚಟ್ನಿ ಉಂಡು ಹೋಗ್ಬಿಡ್ರಿ. ಭಾಳ ಸಿಕ್ಕಾಪಟ್ಟೆ ಬಿಸಿಲೈತಿ. ಹೆವಿ ಅಂದ್ರೆ ಹೆವಿ ಬಿಸಿಲೈತಿ. ಮತ್ತೆ ಏನು ಮಾಡಕ್ಕಾಗಲ್ಲ ಬ್ಯಾಸಿಗೆ ಟೈಮ್. ಕಲ್ಲು ಬಂಡೆ ಗಿಂಡೆ ಅಂತ ಒಂದ್ಸಲ ಬಂದ್ರೆ ಟ್ರೈ ಮಾಡ್ರಿ. ಬಿಸಿಲೇ ಬರಬೇಡ್ರಿ.
ನಾನು ರೆಡಿ ಆಗದೇ ಇದ್ದೆ ರೆಡಿ ಯಾರ್ದು ಮದುವೆ? ನಮ್ಮ ಮದುವೆ ಅಲ್ಲ ಎಂಗೇಜ್ಮೆಂಟ್ ಈ ಮದುವೆ ಅಂತ ಅವಾಗ ಕನ್ಫ್ಯೂಸ್ ಆಕಿ ನೋಡು ಮದುವೆ ಹೋದಾಗ ಅಭ್ಯಾಸ ಅಲ್ಲ, ಎಂಗೇಜ್ಮೆಂಟ್ ನೀನ್ ಕನ್ಫ್ಯೂಸ್ ಆಗೈತಿ. ಇಲ್ಲಿ ಪಚ್ಚಿ ಇನ್ನೊಂದೇನ್ ಗೊತ್ತ ನಿನಗೆ, ಇಲ್ಲಿ ವೆಜ್ ಊಟ ಬಾ, ನೀನ್ ಮತ್ ನಾನ್ ವೆಜ್ ಅನ್ಕಂಗಿದ್ದಿ. ಹೌದಾ? ಇಲ್ಲ ಆಮೇಲೆ ಮಾಡಿಸ್ತಾನ. ಅದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಆಮೇಲೆ ನೈಟ್ ಇದ್ರೆ ತಿನ್ಬೇಕು. ನೈಟ್ ಇದ್ರೆ ನೀನ್ ನೈಟ್ ಇದ್ರೆ ಉಳ್ಕೊಂಡ್ರೆ ನೈಟ್ ನಾನ್ ವೆಜ್ ಉಂಟಾ ಬಾ. ನಾವಂತೂ ಬೇರೆ ಕಡೆಗೆ ಹೋಗೋದೈತಿ ಓಕೆವಿ. ನಾನು ಅದಕ್ಕೆ ಇನ್ನೊಂದು 10 ನಿಮಿಷ ಕಾಯನ ಅವ್ನು ಬರ್ತಾನ, ನಮ್ ಬಂದ ತಕ್ಷಣ ಹೋಗ್ಬಿಡೋಣ, ಅಲ್ಲಿ ಸಿಗೋಣ ಆಯ್ತಾ. ಅದು ಕಾದು ನಮ್ಮ ಹುಡುಗ ಕೊನೆಯಾಗ ನಾನೇ ಬರ್ತೀನಿ ತಡ್ರಲ್ಲಿ ನೀವು ಅಲ್ಲಾರ ಅಂತಂದೇಳಿ ನಮ್ಮ ಹುಡುಗ ಬಂದ. ನಡಿ ಟೈಮ್ ಆಗತ್ತೆ ಬಂದು ಹೋಗ್ಬಿಡೋಣ 3 ಹತ್ಬೋದಲ್ಲ. ಸರಿ ಬಾಬಾ ಜಲ್ದಿ ಹೋಗೋಣ ಬಾ. ಟೈಮ್ ಆಗೈತಂತ ಕಾದ್ರೆ ಫುಲ್ ಟ್ರೈನ್ ನೋಡಿದ್ರೆ ಟ್ರೈನ್ ಅಡ್ಡ ಹಾಕ್ಬಿಟ್ಟಾರೆ. ಒಂದು 5 ನಿಮಿಷ ಆದ್ಮೇಲೆ ಗೇಟ್ ಓಪನ್ ಆಯ್ತು. ನಡಿಯಪ್ಪ ಜಲ್ದಿ, ನಾನು ರೆಡಿ ಆಗ್ಬೇಕು. ನಾನು ರೆಡಿ ಆಗಿಲ್ಲ, ವೈಟ್ ಶರ್ಟ್ ತಂದಿಡ್ಕೊಂಡೀನಿ ಬ್ಯಾಗಾಗ. ನಡಿ ಜಲ್ದಿ ಹೊಡಿ. ನಮ್ಮ ಹುಡುಗ ಎಲ್ಲೋ ಹೋದನ, ಕಾಣ್ತಾನೆ ಇಲ್ಲ. ಎಲ್ಲೋ ಹೋದೇನ? ಅಲ್ಲೇ ಏನೋ ಬೇಕಣ ಏನ ಬಾವುಲಿ, ಎಲ್ಲೋಗಿದ್ದೆ? ಮತ್ ಏನ್ ಮಾಡಕಣ, ವೈಟ್ ಬರಕಾರ ಮತ್ತೆ ಹಾಕ್ಯನಿಂಗಿಲ್ಲ ವೈಟ್ ಶರ್ಟ್. ಹೌದೌದೌದು ಗೊತ್ತಲ್ಲ ಮೊದ್ಲ ಬಳ್ಳಾರಿ ಕೆಂಪಕ್ಕೆ ನೋಡು. ಹಂಗಾಗಿ ನಾನು ಏನ್ ಮಾಡಿದ್ದೆ, ಗಾಡಿ ಹಿಡ್ಕೊಂಡ್ ಬಂದಿದ್ದೆ. ಹೌದೌದು ಟಿ ಶರ್ಟ್ ಹಾಕಿ ಬಂದು ಅದಕ್ಕೆ ಚೇಂಜ್ ಮಾಡಿದೆ. ಏನ್ ಮಾಡಕಣ, ಅಲ್ಲ ಟೈಮ್ ಆಗ್ಬಿಡತ್ 3 ಗಂಟೆ. ಮತ್ತೆ ಹುಡುಗಿ ಮನೆ ಎಂಗೇಜ್ಮೆಂಟ್ ಇರೋದು. ಹೌದೌದು. ನಮ್ಮ ಹುಡುಗ ಫೋನ್ ಮಾಡಿದೆ, ಇನ್ನೊಂದು ಅರ್ಧ ಗಂಟೆ 1 ತಾಸು ಹೆಚ್ಚು ಕಡಿಮೆ ಮಕ್ಕತ್ತಂದ. ಆರಾಮಾಗಿ ಆಗ್ಲಿ, ಮತ್ ಬಂದ್ಬಿಟ್ಟಿವಿ, ಏನ್ ಮಾಡಕ್ಕಾಗಲ್ಲ, ಚೆನ್ನಾಗಾಗ್ಲಿ. ಇನ್ನೊಂದು ಅರ್ಧ ಗಂಟೆ ಅಲ್ಲ 1 ತಾಸು ಆಗ್ಲಿ, 2 ತಾಸು ಆಗ್ಲಿ, ಗಿಟ ಮಾಡ್ಕೊಂಡು ಆರಾಮ ಬರೋಣ. A few moments later. ಮತ್ತೆ 1-2 ಕಿಲೋಮೀಟರ್ ಹಿಂದಕ್ಕೆ ಬಂದ್ವಿ. ಫಂಕ್ಷನ್ ಇನ್ನೊಂದು ಅರ್ಧ ಗಂಟೆ 1 ತಾಸು ಲೇಟ್ ಅಂತೆ. ಪ್ರಶಾಂತ ಇದೇ ಲಾಕ್ ಬಾಡ, ಹಿಂಗೆ ಒಂದ್ ಸ್ವಲ್ಪ ಏನಾರು ಬೇರೆ ಡಿಫ್ರೆನ್ಸ್ ಮಾಡೋಣ ಅಂತ ಅನ್ಕೊಂಡಿನಿ. ಏನ್ ಗೊತ್ತಾ, ನೀನ್ ಇಲ್ಲೇ ಇರೋ, ನಿನ್ ಕೈ ಮೊಬೈಲ್ ಕೊಟ್ಟಿರ್ತೀನಿ. ಒಂದ್ ಯಾವ ಗಾಡಿ ಬರ್ತಾವಲ್ಲ ಡ್ರಾಪ್ ಕೇಳ್ತೀನಿ, ಡ್ರಾಪ್ ಕೊಡ್ತಾರಿಲ್ಲ ಅಂತ ನೋಡ್ತೀನಿ. ಓಕೆನಾ? ಕೊಡ್ತಾರೆ ನನಗೆ. ಈಗ ಆಲ್ರೆಡಿ 2 ನಿಮಿಷ ಆಯ್ತು. ನೋಡೋಣ, ಒಂದು ಗಾಡಿ ಬರಲ್ಲ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಲೇಟ್ ವೆಹಿಕಲ್ಸ್ ಎಲ್ಲ ಅಡ್ಡಾಡೋದು. ಕಾಯ್ತೀನಿ 1-2 ನಿಮಿಷ ಅಲ್ಲ, 10 ನಿಮಿಷ ಆದ್ರೆ ಕಾಯ್ತೀನಿ. ಪಚ್ಚಿ ತಗೊಂಬಚ್ಚಿ ನಿನ್ ಕೈ ಮೊಬೈಲ್ ಇಟ್ಕ ನೋಡೋಣ. 5 ನಿಮಿಷ ಆದ್ಲೇ ಒಂದು ಗಾಡಿ ಬರಲಿಲ್ಲ. ಬರ್ತೈತೆ ಬಂದಂಗ ಇನ್ನೊಂದು 10 ನಿಮಿಷ ಸ್ವಲ್ಪ ಲಾಕ್ ಡಿಫ್ರೆಂಟ್ ಇರಲಿ ಅಂತ ಬಂದ್ರೆ ಒಂದ್ ಬೈಕು ಬರ್ತೈತೆ. ಏನ್ ಯಮಹ ಬರ್ಬೋದಾ, ಏನು ಹೋಂಡಾ ಬರ್ಬೋದಾ, ಏನು RX ಬರ್ಬೋದಾ? ನಾನು ನೀನ್ ಯಮಹಕ್ ಹೋಗಿಯಲ್ಲ. ಮತ್ತೆ ಕೊನೆಗೂ ಒಂದ್ ಗಾಡಿ ಬಂತು, ಕೊಡ್ತಾರಿಲ್ಲ ನೋಡೋಣ. ಗಾಡಿನ ಕೇಳ್ತೀನಿ ಫಸ್ಟ್, ಅದರಿಂದ ಇನ್ನೊಂದು ಗಾಡಿ ಐತಿ ಕೈ ಅಂತ ಇದ್ದಾರೆ. ಅಣ್ಣ ನಿಮಿಷ ಬಿಟ್ಟ ಅಣ್ಣ ಅಲ್ಕುಂದಿ ತಾಂಡ ಒನ್ನೆಳ್ಳಿ ತಾಂಡ ಬಾ ಥ್ಯಾಂಕ್ಸ್ ಅಣ್ಣ. ನಾನು ಅದೇ ಯಾರು ಡ್ರಾಪ್ ಕೊಡ್ತಾರೆ ಅಂತ ಚೆಕ್ ಮಾಡೋಂತ ನೋಡಿದೆ. ಫೈನಲಿ ನನಗೆ ಕೊನೆಗೆ ಡ್ರಾಪ್ ಸಿಕ್ತು ಒಂದು. ಮುಂದೆ ಅಲ್ಲಿ ಫಂಕ್ಷನ್ ಹತ್ರ ಹೋಗೋಣ ಡೈರೆಕ್ಟಾಗಿ. ಓಕೆ. ಹೋಗ್ತಾ ರೈಟಿಗೆ ತಿರುಗಿದೆ, ಘಮ ಅಂತ ಸ್ಮೆಲ್ ಬರ್ತೈತೆ ಮಟನ್ ಸಾಂಬಾರ್ದು. ಇನ್ನು ವೆಜ್ಜ ಊಟ ಮಾಡಿ ಅಲ್ಲಿ ತೆಗಿಯಪ್ಪ ಊಟ ಮಾಡೋಣ ಅಂತಂದೇಳಿ ವೆಜ್ ಊಟಕ್ಕೆ ಕೂತೆ ನೋಡ್ರಿ. 1-2 ನಮೂನಿ ಪಲ್ಯ ಹಾಕಿ ನಾನು ಹೋಳಿಗೆ ಅನ್ಕೊಂಡೆ. ಅವಾಗ ತಂದಿಟ್ರು ನೋಡ್ರಿ ನಮ್ಮ ಮುಂದೆ ಒಂದು ರೊಟ್ಟಿ. ಹಾ ಏನು ಖುಷಿ ಆಯ್ತು ಗುರು ಅವಾಗ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇವ್ನು ನೋಡ್ಕೊಂತ ಹಂಗ ಸೈಡಿಗೆ ಜೂಮ್ ಮಾಡಿ ನೋಡಿದೆ. ಹೊಸ ಜೋಡಿಗಳು ಊಟ ಮಾಡ್ತಾ ಇದ್ರು, ಒಬ್ರಿಗೊಬ್ರು ನಾಚ್ಕೊಂತ ಊಟ ಮಾಡ್ತಾ ಇದ್ರು. ನಾನಂದೆ ಒಂದು ತುತ್ತು ಊಟ ಮಾಡ್ಸಲ್ಲೇ ಅಂತಂದೇಳಿ ನಗಕ್ಕೆ ಸ್ಟಾರ್ಟ್ ಮಾಡಿದ. ಅವ್ನು ಮೊದಲೇ ಯಾವಾಗಲೂ ನಾಚ್ಕೊಂತ ಇದ್ದೆ, ಯಾವಾಗ ನಕ್ಕಂತ, ಇವಾಗ ಎಷ್ಟು ನಗಬಾರ್ದು ಅನ್ಕೊಂಡು ಅವ್ನ ಕಡೆ ಬಿಟ್ಟು ನಮ್ಮ ಹುಡ್ರ ಜೊತೆ ನಾವು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗೊಂದು ಸರ್ಪ್ರೈಸ್ ವ್ಯಕ್ತಿನ ತೋರಿಸ್ತೀನಿ, ನೀವೆಲ್ಲರೂ ನೋಡಿರ್ತಾರೆ ನನ್ನ ಜೊತೆಗೆ. ಅಲ್ಲೋ ಈ ಖರ್ಚು ತಕ್ಕ ತೋರಿಸ್ಬಿಡ್ತೀನಿ ಒಂದೇ ಸಲಕ್ಕೆ. ನಿರಂಜನ್ ಕ್ರೇಜಿ, ನಮಸ್ಕಾರ ಅಣ್ಣ. ನೀವೇ ನಿಲ್ಲಿ ಮಹಾಪ್ರಭುಗಳೇ. ಅಮ್ಕು ಡುಮ್ಕು ಅಮಾಲ್ ಡುಮಲ್. ಹೌದಾ ಬ್ರೋ. ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ. ಬರಪ್ಪ ಹೋಗ್ಬಿಡೋಣ. ಗೆಳೆಯ ಸರಿ ಸಿಗೋಣ. ಇವಾಗ ಮಟನ್ ಊಟ ಆಯ್ತು. ಸಂಪ್ರದಾಯ ಪ್ರಕಾರ ಮಧ್ಯಾಹ್ನ ಸ್ವೀಟ್, ರಾತ್ರಿ ಎಷ್ಟಿದ್ರೆ ಮಟನ್ ಊಟ ಮಾಡಿಸಿ ಕಳಿಸ್ತಾರಲ್ ಬೈ. ಮಟನ್, ಚಿಕನ್, ಬ್ಲಡ್. ಇವ್ರ ಏನಂತಂದ್ರೆ ನೀನ್ ಊಟ ಮಾಡಲ್ಲ ನಮಗೆಲ್ಲ ಊಟ ಮಾಡಿಸ್ತಿ ಅಂತ. ನನಗೆ ಹೆಂಗಂದ್ರ ನಮ್ಮ ಹುಡ್ರು ಚೆನ್ನಾಗಿರ್ಲ ಅಂತ ನಾನ್ ಬಯಸ್ತೇಣ. ಹಂಗ ಹೌದಿಲ್ಲ, ನೀನ್ ನೋಡಿಲ್ಲ ಯಾವಾಗಾರ
ತಾನು ತಾನು ತನ್ನವರನ್ನು ಬೆಳೆಸುವ ಗುಣ ಅದು. ಅಣ್ಣ ಹೊಟ್ಟೆ ತುಂಬ ಊಟ ಮಾಡಪ್ಪ. ಇವನು ಮದುಮಗ ಅಂದ್ರೆ ಇನ್ನ ಮದುಮಗ ಆಗ ಲೇಟ್ ಐತಿ. ಎಂಗೇಜ್ಮೆಂಟ್ ಬಾಯಿ ಹೊಟ್ಟೆ ತುಂಬ ಊಟ ಮಾಡಪ್ಪ. ಪೀಸಕ್ಕೆ ಒಂದೆರಡು ಫಿಟ್ ಆಗಕ್ಕ ಏನಪ್ಪ ಮಸ್ತ್ ಇತ್ತಣ್ಣ ಮಟನ್ ಊಟ. ಹೌದಲ್ಲ ಬೈ? ಸಫಿಶಿಯಂಟ್ ಆತ. ಈಗ ಇನ್ನೇನು ಬಸ್ ಸ್ಟಾಪ್ ಬಿಟ್ಬಿಟ್ರೆ ನನ್ನ ಎಲ್ಲ ಸಫಿಶಿಯಂಟ್ ಆಗಿವಿ. ಅಲ್ಲ ನಾನು ಬಸ್ ಸ್ಟಾಪ್ ಬಿಟ್ಬಿಟ್ರೆ ನೋಡ್ಬಿಡ್ತೀನಿ. ಸಾರಿ ಗೈಸ್, ನಾನು ನೈಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ಹುಡ್ರ ಜೊತೆ ಒಂದು ಸೆಲ್ಫ್ ಹೊಡ್ಕೊಂಡು ನಂದು ಅರ್ಜೆಂಟ್ ಕೆಲಸ ಐತೆ ಅಂತ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ಅನ್ಸಿತ್ತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ಏನಾದರೂ ಹೊಸದು ಕಂಟೆಂಟ್ ಥರನೆಲ್ಲ ಎಂಟರ್ಟೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನ್ಯೂ ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೀಮ್ ಆಕಾಶಪ್ಪು ಜೊತೆ ಇರಿ. ಸರಿ ಗೈಸ್, ಮತ್ತೆ ಸಿಗೋಣ. ಬಾಯ್.